ಅಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾವು ವೈಯಕ್ತಿಕವಾಗಿ ಕರೆದದ್ದು ಯಾರು ಶಿವರಾಜ್ ಕುಮಾರ್ ಅವರನ್ನು ಮಾತ್ರ ಅಂತ ಹೇಳಿ. ಅಲ್ಲಿ ಮತ್ತೆ ಡೌಟ್ ಬರುತ್ತೆ, ಶಿವರಾಜ್ ಕುಮಾರ್ ಯಾರು ಹೇಳಿ? ಶಿವಣ್ಣನ ಬಗ್ಗೆ ನಮಗಿರೋಷ್ಟು ಅಭಿಮಾನ ಬೇರೆ, ಒಂದು ತೂಕ ಹೆಚ್ಚು ಅವರ ಬಗೆಗಿನ ಅಭಿಮಾನ. ಅದು ಪಕ್ಕಕ್ಕೆ ರಾಜಕೀಯಕ್ಕೆ ಬರೋಣ. ಇದೇ ಶಿವಣ್ಣನ ಪತ್ನಿಯವರಿಗೆ, ಗೀತಕ್ಕನಿಗೆ ಶಿವಮೊಗ್ಗದಿಂದ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ನೀವು ಗೆಸ್ಟ್ ಕರೆದ್ರು ಅಂತ ಕೇಳ್ಬೋದಲ್ಲ ನಾವು. ಅನಂತನಾಗ್ ಅವರನ್ನು ಕರಿಬಹುದಾಗಿತ್ತು, ಹಿರಿಯರಿದ್ದಾರೆ. ಆಯ್ತಪ್ಪ, ಯಾವುದೇ ಪಾರ್ಟಿ ಅಲ್ಲ, ವಿ ರವಿಚಂದ್ರನ್ ಅವರನ್ನು ಕರಿಬಹುದಾಗಿತ್ತು. ಅವ್ರದ್ದೇನು ಕೊಡುಗೆಗಳೇನು ಕಡಿಮೆನಾ? ನೀವೇ ಹೇಳ್ತಾ ಇದ್ರಿ ಒಬ್ಬರನ್ನು ಮಾತ್ರ ಪರ್ಸನಲ್ ಕರೆದಿದ್ದು. ಆಮೇಲೆ ಸ್ಟಾರ್ಗಳು ಬರುವಾಗ ಏನ್ರಿ ಒಬ್ಬೊಬ್ರು ಬರ್ತಾರ? 20-30 ಜನ ಬರ್ತಾರೆ, ಬರಬೇಕು. ಅದುವೇ ಸ್ಟೈಲು, ಅದುವೇ ಚಂದ. ಡಿ ಕೆ ಶಿವಕುಮಾರ್ ಬರುವಾಗ ಒಬ್ಬರೇ ಬರ್ತಾರಾ? ಸಿದ್ದರಾಮಯ್ಯ ಬರುವಾಗ ಒಬ್ಬರೇ ಬರ್ತಾರೇನ್ರಿ? ಅವ್ರು ಯಾಕೆ ಬರ್ತಾರೆ ಹಿಂದ್ಗಡೆಯಿಂದ? ಅವ್ರಿಗೆ ಚೇರ್ ಇದೆಯಾ? ಎಲ್ಲ ಯಡಿಯೂರಪ್ಪ ಬಂದಾಗ ಒಬ್ಬರೇ ಬರ್ತಾರ? ದೇವೇಗೌಡರು ಬಂದ್ರೆ ಒಬ್ಬರೇ ಬರ್ತಾರ? ಹಿಂಡು ಬರುತ್ತೆ. ಸ್ಟಾರ್ಗಳು ಬಂದಾಗಲೂ ಬರ್ತಾರಪ್ಪ. ನೀವೇ ನಡ್ಕೊಂಡು ಬಂದಾಗ ಒಂದು 5 ಜನ ಬರ್ತಾ ಇದ್ರು. ನೀವೇ ನಡ್ಕೊಂಡು ಬಂದಾಗ ಒಂದು 5 ಜನ ಬರ್ತಾ ಇದ್ರು. ಆಮೇಲೆ ಹೇಳ್ತೀರಿ ಎಂ.ಎಲ್.ಎ. ಆಗ್ಬೇಕು, MP ಆಗ್ಬೇಕು. ಹೆಂಗೆ ನಂಬೋಣ ಇದನ್ನ? ನೀವು ಹೇಳ್ತಾ ಇದ್ರಿ ನನ್ ಕೊಡಿ ಮತ್ತು ಮಾಡಿಯಪ್ಪ, ನೀವು ಆಗಿ ಮಂತ್ರಿನೂ ಆಗಿ, ಅದ್ರದೇ ನಮ್ಮ ಅಭ್ಯಂತರ ಇಲ್ಲ. ನೀವುಗಳು ಮಾಡಿದ ತಪ್ಪನ್ನ ಇಡೀ ಚಿತ್ರರಂಗದ ಮೇಲೆ ಹಾಕಬೇಡಿ. ಇವತ್ತು ಎಲ್ಲರಿಗೂ ಕರೆ ಹೋಗಿದೆ, ವೈಯಕ್ತಿಕವಾಗಿ ಕರೆದಿದ್ದೇನೆ ಅನ್ನೋದನ್ನ ನೀವು ಪ್ರೂಫ್ ಸಮೇತ ತೋರಿಸಿದ್ರೆ, ಇವತ್ತು ಒಬ್ಬೊಬ್ಬರನ್ನ ಕರೆದು ಕೇಳ್ತಾ ಇದ್ವಿ, ಯಾಕ್ರಿ ಬಂದಿಲ್ಲ ಅಂತೇಳಿ, ನಿಮ್ ಸಿನಿಮಾನ ಯಾಕ್ರಿ ನೋಡ್ಬೇಕು ಅಂತ ನಾವು ಕೇಳ್ತಾ ಇದ್ವಿ. ಅನಂತನಾಗ್ ಬರದೇ ಇರ್ತಾರ ಕರೆದ್ರೆ? ನೀವು ಹೇಳ್ತೀರಿ ಅನಂತನಾಗಿ ಆಹ್ವಾನ ಹೋಗಿತ್ತು, ಆದ್ರೆ ಮತ್ತೊಂದು ಹೇಳ್ತೀರಿ ವೈಯಕ್ತಿಕವಾಗಿ ಯಾರನ್ನು ಕರೆದಿಲ್ಲ. ಒಂದು ಫೋನ್ ಪೋಸ್ಟ್ ಹಾಕ್ಬಿಟ್ಟಿದ್ದೀರಿ, ವಿ ರವಿಚಂದ್ರನ್ ಆಹ್ವಾನ ಹೋಗಿತ್ತು ಅಂತ ಹೇಳ್ತೀರಿ, ವೈಯಕ್ತಿಕವಾಗಿ ಯಾರು ಹೋದಂಗೆ ಕಾಣ್ತಾ ಇಲ್ಲ. ಒಂದು ಟೀಮ್ ಮಾಡಿ ಹೋಗೋದಕ್ಕೆ ಏನಿದೆ? ಸುದೀಪ್ ಆಹ್ವಾನ ಹೋಗಿತ್ತು ಅಂತ ನೀವು ಹೇಳ್ತೀರಿ, ಹೋಗಿಲ್ಲ ಅಂತ ಅವ್ರು ಹೇಳ್ತಾರೆ. ದರ್ಶನ್ ಆಹ್ವಾನ ಹೋಗಿತ್ತು ಅಂತ ನೀವು ಹೇಳ್ತೀರಿ, ಅವರು ಇನ್ನೂ ಗೊತ್ತಿಲ್ಲ. ದುನಿಯಾ ವಿಜಯ್ ಆಹ್ವಾನ ಹೋಗಿತ್ತು, ದುನಿಯಾ ವಿಜಯ್ ಬಂದಿದ್ದಾರೆ ಗೊತ್ತಿಲ್ಲ ನನಗೆ. ಧ್ರುವ ಸರ್ಜಾ ಆಹ್ವಾನ ಹೋಗಿತ್ತು, ಗಣೇಶ್ ಆಹ್ವಾನ ಹೋಗಿತ್ತು ನೀವು ಹೇಳೋದು. ಡಾಲಿ ಧನಂಜಯ್ ಆಹ್ವಾನ ಹೋಗಿತ್ತು, ರಚಿತಾರಾಮ್ ಆಹ್ವಾನ ಹೋಗಿತ್ತು. ದೊಡ್ಡಣ್ಣೆಲ್ಲ ಬರ್ತಾರ್ರಿ ಕರೆದ್ರೆ. ದೊಡ್ಡಣ್ಣ ಅವ್ರ ಬಗ್ಗೆ ಎಲ್ಲ ನಾವು ಹಂಗೆ ಮಾತಾಡಬಾರ್ದು. ದೊಡ್ಡಣ್ಣ ಏನ್ ಸಣ್ಣ ಪ್ರೋಗ್ರಾಮ್ ಇದ್ರು ಬರ್ತಾರೆ. ಚಲನಚಿತ್ರೋತ್ಸವಕ್ಕೆಲ್ಲ ಬರದೇ ಇರ್ತಾರ? ನೀವೇನೋ ಎಡವಟ್ ಮಾಡಿದ್ರಿ. ಚಿಕ್ಕಣ್ಣ ಬರ್ತಿದ್ರು, ದೊಡ್ಡಣ್ಣ ಚಿಕ್ಕಣ್ಣ ಇಬ್ರು ಬರ್ತಿದ್ರು. ಓಕೆ ಸರಿ. ಹಾಗಿದ್ರೆ ಇಷ್ಟೆಲ್ಲ ಆಗಿದೆ ಅವಾಂತರಗಳು. ಸಿನಿಮಾ ರಂಗದವರು ಕನ್ನಡ ಸಿನಿಮಾ ಮೂಲಕ ಪ್ರಸ್ತುತದಲ್ಲಿ ಇರೋ ಕಾರಣಕ್ಕಾಗಿ ಕನ್ನಡದ ಯಾವುದೇ ವಿಚಾರಗಳು ಬಂದಾಗ ನೀವು ಬರಬೇಕು. ಹಾಗಂತ ರಾಜಕಾರಣಿಗಳು ಕರೀಬೇಕು, ನಿಮ್ಮ ಪಕ್ಷದ ಕೆಲಸಗಳಿಗಲ್ಲ. ಅದು ನಿಮ್ಮ ಇದಕ್ಕೆ ಕರೀರಿ. ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಕರೀರಿ, ಬರ್ತಾರೆ. ಕೆಲವರು ತುಂಬಾ ಜನ ಬರ್ತಾರೆ, ಫ್ರೀಯಲ್ಲೂ ಬರ್ತಾರೆ, ದುಡ್ಡು ತಗೊಂಡು ಬರೋರು ಇದ್ದಾರೆ. ನಾವು ನೋಡಿದ್ದು, ನನಗೆ ಗೊತ್ತದು. ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರನ್ನ ಒಳಗೊಳ್ಳುವಂತೆ ಮಾಡುವ ಶಕ್ತಿ ಇರೋ ಕಾರಣಕ್ಕಾಗಿ ನಿಮ್ಮ ಆ ಒಂದು ಹೇಳಿಕೆಗಳು ಏನು ಸರಿ ಅನಿಸ್ತಾ ಇಲ್ಲ. ನಿಮ್ಮ ಅಷ್ಟೇಚರ್ಗೆ ಅದು ಸರಿ ಅನಿಸ್ತಾ ಇಲ್ಲ ಅಷ್ಟೇ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಅಂತಾರಲ್ಲ, ಆ ರೀತಿಯಾಗಿದೆ ರಾಜ್ಯ ರಾಜಕಾರಣ. ನಮ್ಮ ರಾಜ್ಯ ಸರ್ಕಾರದ ನಾಯಕರುಗಳ ಐಷಾರಾಮಿ, ಜಾಲಿ ಜಾಲಿ. ಪಾಪ ಜನಗಳು ಮಾತ್ರ ಅಕೌಂಟ್ ಅಲ್ಲಿ ದುಡ್ಡು ಬರದೆ ಖಾಲಿ ಖಾಲಿ. ಅಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾವು ವೈಯಕ್ತಿಕವಾಗಿ ಕರೆದದ್ದು ಯಾರು ಶಿವರಾಜ್ ಕುಮಾರ್ ಅವರನ್ನು ಮಾತ್ರ ಅಂತ ಹೇಳಿ. ಅಲ್ಲಿ ಮತ್ತೆ ಡೌಟ್ ಬರುತ್ತೆ, ಶಿವರಾಜ್ ಕುಮಾರ್ ಯಾರು ಹೇಳಿ? ಶಿವಣ್ಣನ ಬಗ್ಗೆ ನಮಗಿರೋಷ್ಟು ಅಭಿಮಾನ ಬೇರೆ, ಒಂದು ತೂಕ ಹೆಚ್ಚು ಅವರ ಬಗೆಗಿನ ಅಭಿಮಾನ. ಅದು ಪಕ್ಕಕ್ಕೆ ರಾಜಕೀಯಕ್ಕೆ ಬರೋಣ. ಇದೇ ಶಿವಣ್ಣನ ಪತ್ನಿಯವರಿಗೆ, ಗೀತಕ್ಕನಿಗೆ ಶಿವಮೊಗ್ಗದಿಂದ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ನೀವು ಗೆಸ್ಟ್ ಕರೆದ್ರು ಅಂತ ಕೇಳ್ಬೋದಲ್ಲ ನಾವು. ಅನಂತನಾಗ್ ಅವರನ್ನು ಕರಿಬಹುದಾಗಿತ್ತು, ಹಿರಿಯರಿದ್ದಾರೆ. ಆಯ್ತಪ್ಪ, ಯಾವುದೇ ಪಾರ್ಟಿ ಅಲ್ಲ, ವಿ ರವಿಚಂದ್ರನ್ ಅವರನ್ನು ಕರಿಬಹುದಾಗಿತ್ತು. ಅವ್ರದ್ದೇನು ಕೊಡುಗೆಗಳೇನು ಕಡಿಮೆನಾ? ನೀವೇ ಹೇಳ್ತಾ ಇದ್ರಿ ಒಬ್ಬರನ್ನು ಮಾತ್ರ ಪರ್ಸನಲ್ ಕರೆದಿದ್ದು. ಆಮೇಲೆ ಸ್ಟಾರ್ಗಳು ಬರುವಾಗ ಏನ್ರಿ ಒಬ್ಬೊಬ್ರು ಬರ್ತಾರ? 20-30 ಜನ ಬರ್ತಾರೆ, ಬರಬೇಕು. ಅದುವೇ ಸ್ಟೈಲು, ಅದುವೇ ಚಂದ. ಡಿ ಕೆ ಶಿವಕುಮಾರ್ ಬರುವಾಗ ಒಬ್ಬರೇ ಬರ್ತಾರಾ? ಸಿದ್ದರಾಮಯ್ಯ ಬರುವಾಗ ಒಬ್ಬರೇ ಬರ್ತಾರೇನ್ರಿ? ಅವ್ರು ಯಾಕೆ ಬರ್ತಾರೆ ಹಿಂದ್ಗಡೆಯಿಂದ? ಅವ್ರಿಗೆ ಚೇರ್ ಇದೆಯಾ? ಎಲ್ಲ ಯಡಿಯೂರಪ್ಪ ಬಂದಾಗ ಒಬ್ಬರೇ ಬರ್ತಾರ? ದೇವೇಗೌಡರು ಬಂದ್ರೆ ಒಬ್ಬರೇ ಬರ್ತಾರ? ಹಿಂಡು ಬರುತ್ತೆ. ಸ್ಟಾರ್ಗಳು ಬಂದಾಗಲೂ ಬರ್ತಾರಪ್ಪ.
ನೀವೇ ನಡ್ಕೊಂಡು ಬಂದಾಗ ಒಂದು 5 ಜನ ಬರ್ತಾ ಇದ್ರು. ನೀವೇ ನಡ್ಕೊಂಡು ಬಂದಾಗ ಒಂದು 5 ಜನ ಬರ್ತಾ ಇದ್ರು. ಆಮೇಲೆ ಹೇಳ್ತೀರಿ ML ಆಗ್ಬೇಕು, MP ಆಗ್ಬೇಕು. ಹೆಂಗೆ ನಮ್ಮಣ್ಣ ಇದನ್ನ? ನೀವು ಹೇಳ್ತಾ ಇದ್ರಿ ನನ್ ಕೊಡಿ ಮತ್ತು ಮಾಡಿಯಪ್ಪ, ನೀವು ಆಗಿ ಮಂತ್ರಿನೂ ಆಗಿ, ಆದ್ರೆ ನಮ್ಮ ಅಭ್ಯಂತರ ಇಲ್ಲ. ನೀವುಗಳು ಮಾಡಿದ ತಪ್ಪನ್ನ ಇಡೀ ಚಿತ್ರರಂಗದ ಮೇಲೆ ಹಾಕಬೇಡಿ. ಇವತ್ತು ಎಲ್ಲರಿಗೂ ಕರೆ ಹೋಗಿದೆ, ವೈಯಕ್ತಿಕವಾಗಿ ಕರೆದಿದ್ದೇನೆ ಅನ್ನೋದನ್ನ ನೀವು ಪ್ರೂಫ್ ಸಮೇತ ತೋರಿಸಿದ್ರೆ ಇವತ್ತು ಒಬ್ಬೊಬ್ಬರನ್ನ ಕರೆದು ಕೇಳ್ತಾ ಇದ್ವಿ, ಯಾಕ್ರಿ ಬಂದಿಲ್ಲ ಅಂತ ಹೇಳಿ, ನಿಮ್ ಸಿನಿಮಾನ ಯಾಕ್ರಿ ನೋಡ್ಬೇಕು ಅಂತ ನಾವು ಕೇಳ್ತಾ ಇದ್ವಿ. ಅನಂತನಾಗ್ ಬರದೇ ಇರ್ತಾರ ಕರೆದ್ರೆ? ನೀವು ಹೇಳ್ತೀರಿ ಅನಂತನಾಗಿ ಆಹ್ವಾನ ಹೋಗಿತ್ತು, ಆದ್ರೆ ಮತ್ತೊಂದು ಹೇಳ್ತೀರಿ ವೈಯಕ್ತಿಕವಾಗಿ ಯಾರನ್ನು ಕರೆದಿಲ್ಲ. ಒಂದು ಫೋನ್ ಪೋಸ್ಟ್ ಹಾಕ್ಬಿಟ್ಟಿದ್ದೀರಿ, ವಿ ರವಿಚಂದ್ರನ್ ಆಹ್ವಾನ ಹೋಗಿತ್ತು ಅಂತ ಹೇಳ್ತೀರಿ, ವೈಯಕ್ತಿಕವಾಗಿ ಯಾರು ಹೋದಂಗೆ ಕಾಣ್ತಾ ಇಲ್ಲ. ಒಂದು ಟೀಮ್ ಮಾಡಿ ಹೋಗೋದಕ್ಕೆ ಏನಿದೆ? ಸುದೀಪ್ ಆಹ್ವಾನ ಹೋಗಿತ್ತು ಅಂತ ನೀವು ಹೇಳ್ತೀರಿ, ಹೋಗಿಲ್ಲ ಅಂತ ಅವ್ರು ಹೇಳ್ತಾರೆ. ದರ್ಶನ್ ಆಹ್ವಾನ ಹೋಗಿತ್ತು ಅಂತ ನೀವು ಹೇಳ್ತೀರಾ, ಅವರು ಇನ್ನೂ ಗೊತ್ತಿಲ್ಲ. ದುನಿಯಾ ವಿಜಯ್ ಆಹ್ವಾನ ಹೋಗಿತ್ತು, ದುನಿಯಾ ವಿಜಯ್ ಬಂದಿರೋ ಗೊತ್ತಿಲ್ಲ ನನಗೆ. ಧ್ರುವ ಸರ್ಜಾ ಆಹ್ವಾನ ಹೋಗಿತ್ತು, ಗಣೇಶ್ ಆಹ್ವಾನ ಹೋಗಿತ್ತು ನೀವು ಹೇಳೋದು. ಡಾಲಿ ಧನಂಜಯ್ ಆಹ್ವಾನ ಹೋಗಿತ್ತು, ರಚಿತಾರಾಮ್ ಆಹ್ವಾನ ಹೋಗಿತ್ತು, ದೊಡ್ಡಣ್ಣ ಬರ್ತಾರ್ರಿ ಕರೆದ್ರೆ. ದೊಡ್ಡಣ್ಣ ಅವ್ರ ಬಗ್ಗೆ ಎಲ್ಲ ನಾವು ಹಂಗೆ ಮಾತಾಡಬಾರ್ದು. ದೊಡ್ಡಣ್ಣ ಏನ್ ಸಣ್ಣ ಪ್ರೋಗ್ರಾಮ್ ಇದ್ರು ಬರ್ತಾರೆ, ಚಲನಚಿತ್ರೋತ್ಸವಕ್ಕೆಲ್ಲ ಬರದೇ ಇರ್ತಾರ? ನೀವೇನೋ ಎಡವಟ್ ಮಾಡಿದ್ರಿ. ಚಿಕ್ಕಣ್ಣ ಬರ್ತಿದ್ರು, ದೊಡ್ಡಣ್ಣ ಚಿಕ್ಕಣ್ಣ ಇಬ್ರು ಬರ್ತಿದ್ರು. ಓಕೆ ಸರಿ. ಹಾಗಿದ್ರೆ ಇಷ್ಟೆಲ್ಲ ಆಗಿದೆ ಅವಾಂತರಗಳು. ಸಿನಿಮಾ ರಂಗದವರು ಕನ್ನಡ ಸಿನಿಮಾ ಮೂಲಕ ಪ್ರಸ್ತುತದಲ್ಲಿ ಇರೋ ಕಾರಣಕ್ಕಾಗಿ ಕನ್ನಡದ ಯಾವುದೇ ವಿಚಾರಗಳು ಬಂದಾಗ ನೀವು ಬರಬೇಕು. ಹಾಗಂತ ರಾಜಕಾರಣಿಗಳು ಕರೀಬೇಕು, ನಿಮ್ಮ ಪಕ್ಷದ ಕೆಲಸಗಳಿಗಲ್ಲ. ಅದು ನಿಮ್ಮ ಇದಕ್ಕೆ ಕರೀರಿ, ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಕರೀರಿ, ಬರ್ತಾರೆ. ಕೆಲವರು ತುಂಬಾ ಜನ ಬರ್ತಾರೆ, ಫ್ರೀಯಲ್ಲೂ ಬರ್ತಾರೆ, ದುಡ್ಡು ತಗೊಂಡು ಬರೋರು ಇದ್ದಾರೆ, ನಾವು ನೋಡಿದ್ದೆ, ನನಗೆ ಗೊತ್ತದು. ಬಟ್ DK ಶಿವಕುಮಾರ್ ಅವರಿಗೆ ಎಲ್ಲರನ್ನ ಒಳಗೊಳ್ಳುವಂತೆ ಮಾಡುವ ಶಕ್ತಿ ಇರೋ ಕಾರಣಕ್ಕಾಗಿ ನಿಮ್ಮ ಆ ಒಂದು ಹೇಳಿಕೆಗಳು ಏನು ಸರಿ ಅನಿಸ್ತಾ ಇಲ್ಲ. ನಿಮ್ಮ ಅಷ್ಟೇಚರ್ಗೆ ಅದು ಸರಿ ಅನಿಸ್ತಾ ಇಲ್ಲ ಅಷ್ಟೇ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಅಂತಾರಲ್ಲ, ಆ ರೀತಿಯಾಗಿದೆ ರಾಜ್ಯ ರಾಜಕಾರಣ. ನಮ್ಮ ರಾಜ್ಯ ಸರ್ಕಾರದ ನಾಯಕರುಗಳ ಐಷಾರಾಮಿ, ಜಾಲಿ. ಪಾಪ ಜನಗಳು ಮಾತ್ರ ಅಕೌಂಟ್ ಅಲ್ಲಿ ದುಡ್ಡು ಬರದೆ ಖಾಲಿ ಅಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾವು ವೈಯಕ್ತಿಕವಾಗಿ ಕರೆದದ್ದು ಯಾರು ಶಿವರಾಜ್ ಕುಮಾರ್ ಅವರನ್ನು ಮಾತ್ರ ಅಂತ ಹೇಳಿ. ಅಲ್ಲಿ ಮತ್ತೆ ಡೌಟ್ ಬರುತ್ತೆ, ಶಿವರಾಜ್ ಕುಮಾರ್ ಯಾರು ಹೇಳಿ? ಶಿವಣ್ಣನ ಬಗ್ಗೆ ನಮಗಿರೋಷ್ಟು ಅಭಿಮಾನ ಬೇರೆ, ಒಂದು ತುಕ ಹೆಚ್ಚೆ ಅವರ ಬಗೆಗಿನ ಅಭಿಮಾನ. ಅದು ಪಕ್ಕಕ್ಕಿಡಿ, ರಾಜಕೀಯಕ್ಕೆ ಬರೋಣ. ಇದೇ ಶಿವಣ್ಣನ ಪತ್ನಿಯವರಿಗೆ, ಗೀತಕ್ಕನಿಗೆ ಶಿವಮೊಗ್ಗದಿಂದ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ನೀವು ಗೆಸ್ಟ್ ಕರೆದ್ರು ಅಂತ ಕೇಳಬಹುದಲ್ಲ ನಾವು? ಅನಂತನಾಗ್ ಅವರನ್ನು ಕರೀಬಹುದಾಗಿತ್ತು, ಹಿರಿಯರಿದ್ದಾರೆ. ಆಯ್ತಪ್ಪ, ಯಾವುದೇ ಪಾರ್ಟಿ ಅಲ್ಲ, ವಿ ರವಿಚಂದ್ರನ್ ಅವರನ್ನು ಕರೀಬಹುದಾಗಿತ್ತು. ಅವ್ರದ್ದೇನು ಕೊಡುಗೆಗಳೇನು ಕಡಿಮೆನಾ? ನೀವೇ ಹೇಳ್ತಾ ಇದ್ರಿ ಒಬ್ಬರನ್ನು ಮಾತ್ರ ಪರ್ಸನಲ್ ಆಗಿ ಕರೆದಿದ್ದು. ಆಮೇಲೆ ಸ್ಟಾರ್ಗಳು ಬರೋಗೇನ್ರಿ, ಒಬ್ಬೊಬ್ರು ಬರ್ತಾರ? 20-30 ಜನ ಬರ್ತಾರೆ, ಬರಬೇಕು. ಅದುವೇ ಸ್ಟೈಲು, ಅದುವೇ ಚಂದ. DK ಶಿವಕುಮಾರ್ ಬರೋವಾಗ ಒಬ್ಬರೇ ಬರ್ತಾರಾ? ಸಿದ್ದರಾಮಯ್ಯ ಬರೋವಾಗ ಒಬ್ಬರೇ ಬರ್ತಾರೇನ್ರಿ? ಅವ್ರು ಯಾಕೆ ಬರ್ತಾರೆ ಹಿಂದ್ಗಡೆಯಿಂದ? ಅವ್ರಿಗೆ ಚೇರ್ ಇದೆಯಾ? ಎಲ್ಲ ಯಡಿಯೂರಪ್ಪ ಬಂದಾಗ ಒಬ್ಬರೇ ಬರ್ತಾರ? ದೇವೇಗೌಡರು ಬಂದ್ರೆ ಒಬ್ಬರೇ ಬರ್ತಾರ? ಹಿಂಡು ಬರುತ್ತೆ.